ಹಳಿಯಾಳದಲ್ಲಿ ರೌಡಿ ಶೀಟರ್ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಇದೀಗ ಹೊಸ ತಿರುವು ಪಡೆದಿದೆ. ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪವೆಸಗಿದ ಆರೋಪದ ಮೇರೆಗೆ ಪಿಎಸ್ಐ ಸೇರಿದಂತೆ 8 ಸಿಬ್ಬಂದಿಯ ವಿರುದ್ಧ ಎಸ್ಪಿ ಅವರು ಕ್ರಮ ಕೈಗೊಂಡಿರುವ ಮರ್ಮವೇನು ಎಂಬ ಚರ್ಚೆ ಶುರುವಾಗಿದೆ. ಕುಡಿದ ಮತ್ತಿನಲ್ಲಿ ಪೊಲೀಸ್ ಜೀಪ್ ತಡೆದು ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ರೌಡಿ ಶೀಟರ್ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಇದೀಗ ಕರ್ತವ್ಯ ಲೋಪದ ಆರೋಪದಡಿ ಹಳಿಯಾಳ ಪೊಲೀಸ್ ಠಾಣೆಯ ಎಸ್ಐ ಬಸವರಾಜ ಅವರನ್ನು ಅಮಾನತು ಮಾಡಿದ್ದು ಜೊತೆಯಲ್ಲಿ 8 ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಈ ಆದೇಶ ಹೊರಡಿಸಿದ್ದಾರೆ. ಈ ಕ್ರಮದ ಬಳಿಕ ಪೊಲೀಸ್ ವಲಯದಲ್ಲೇ ಹಲವು ಪ್ರಶ್ನೆಗಳು ಕೇಳಿ ಬರುತ್ತಿವೆ. ರೌಡಿ ಶೀಟರ್ ಹಲ್ಲೆ ನಡೆಸಿರುವುದು ಸ್ಪಷ್ಟವಾಗಿದ್ದರೂ ಅದರ ಪರಿಣಾಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಕ್ರಮ ಕೈಗೊಳ್ಳಲಾಗಿದೆ. ರೌಡಿ ಮಾಡಿದ ತಪ್ಪಿಗೆ ಪೊಲೀಸರು ಶಿಕ್ಷೆ ಅನುಭವಿಸಬೇಕೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರುತ್ತಿದೆ. ಆದಾಗ್ಯೂ ಪೊಲೀಸ್ ಇಲಾಖೆಯು ಈ ಕ್ರಮವನ್ನ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಕೈಗೊಂಡಿದ್ದು ಇಲಾಖೆಯ ಆಂತರಿಕ ತನಿಖೆಯಲ್ಲಿ ಕಂಡುಬಂದ ಅಂಶಗಳ ಆಧಾರದ ಮೇಲೆ ಅಮಾನತು ಹಾಗೂ ವರ್ಗಾವಣೆ ಆದೇಶ ಹೊರಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಒಟ್ಟಾರೆ ಎಸ್ಪಿ ಅವರ ಈ ಕ್ರಮ ಕೆಲ ಪ್ರಶ್ನೆ ಮತ್ತು ಕುತೂಹಲ ಕೂಡ ಹುಟ್ಟುಹಾಕುವಂತಾಗಿದೆ. ರಕ್ತ ಯಾರಿಗೆ ಬರಂದಿದ್ದು ನಂದೀಶ್ ಬಿಡ ಬಿಡ ನಂದೀಶ್ ಕೈ ಬಿಡ ನಂದೀಶ್ ತಡಿ ತಗೊಂಡು ಹೋಗೋಣ ತಡಿಯೋ ಮಕ್ಕಳ ಕೋಲ ಮಂಜು ಲಾಟಿ ತರೋ ತಗೊಳ್ಳೋಣ ನಾವು ಕರ್ಕೊಂಡ್ಬರ್ತೀವಿ ತಗೊಂಡು सर अण्णा पाय पडू गपरा रे तुझं पाय पडू का सांग तुझं पाय पडू गाडी घेऊन गाडी तू आणतो तू ಹತ್ತು ಗಾಡಿ ಹತ್ತ ಅವನು ಹತ್ತಿಸ್ಕೋ ಚಲೋ ವಿಡಿಯೋ ಚಲೋ ಮಾಡು ನೀವೆಲ್ಲ ಥರ್ಡ್ ಕ್ಲಾಸ್ ಜಾತಿ ಅಪ್ಪೆ ತಪ್ಪೆ ಮಾಡಿದ್ರಿ. ಉಮೇಶ ಜೀಪ್ ತರ್ಸೋ ತುಂಬ್ಕೊಂಡು ಹೋಗೋನು ಸರಿ ಅರೆ ಜೀಪ್ ತರ್ಸ ಇವಂದ ಇಲ್ಲಪ್ಪ ಯಾಕ ಹಂಗೆ ಕೈ ಮಾಡಬೇಕಪ್ಪ ನನ್ನ ಕಡೆ ಐತಪ್ಪ ಯಾಕ ನನ್ ಬಿಡು ಹುಚ್ಚ ಯಾಕ ನನ್ ಬಿಡು ಸಂತ ಹರೇ ಬರೀ ನೋಡಿ ಇದ ಮನುಷ್ಯ ಈಗ ಈ ಮನುಷ್ಯ ಇದ್ದ ಇವನ ನೀ ಮಾಡ ಬರೋ
ನೀ ಮಾಡಿ ಏನು ಗೊತ್ತೈತಿ ನಮ್ಮ ಕಡೆ ಕೆನರಾ ಪ್ಲಸ್ ನ್ಯೂಸ್ ಹಳಿಯಾಳ.